ನಮ್ಮ ಹೆಸರು ಕೃಷ್ಣಮೂರ್ತಿ ಅಂತ. ಬೇಗೂರು ಶ್ರೀಕೃಷ್ಣ ಗೋಶಾಲೆ ಅಂತ ಇಟ್ಟಿದೀವಿ. ಬೆಂಗಳೂರಲ್ಲೇ ಇರೋದು. ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಹತ್ತ ಬೇಗೂರು ಅಂತ ಬರುತ್ತೆ. ಮೆಜೆಸ್ಟಿಕ್ 12 ಕಿಲೋಮೀಟರ್ ಆಗುತ್ತೆ. ನಮ್ಮಲ್ಲಿ ಭಾರತೀಯ ದೇಸಿ ತಳಿಗಳು 35 ತಳಿಗಳು ಲಭ್ಯ ಇದೆ. ಎಮ್ಮೆಗಳಲ್ಲೂ 7 ತಳಿ ಇದೆ. ಯಾವುದೇ ತಳಿ ಬೇಕಾದ್ರೂ ನಮ್ಮನ್ನ ಸಂಪರ್ಕ ಮಾಡಿ ಯಾವ ತಳಿ ಯಾವ ಕರು ಬೇಕಾದ್ರೂ ತರಿಸ್ಕೊಡ್ತೀವಿ. ನಮ್ಮಲ್ಲಿ ಲಭ್ಯ ಇದೆ ನಾವು ಕೊಡ್ತೀವಿ, ಇಲ್ಲಾಂದ್ರೂ ತರಿಸ್ಕೊಡ್ತೀವಿ. ನಮ್ಮ ಗೋಶಾಲೆ ಬಂದು ಬೇಗೂರಲ್ಲಿದೆ. 2012ರಲ್ಲಿ ಮನೆಗೆ ಅಂತ 2 ಹಸು ಪ್ರಾರಂಭ ಮಾಡಿದೆ. ಇವತ್ತು ನಮ್ಮ ಗೋಶಾಲೆನಲ್ಲಿ 500ಕ್ಕೂ ಹೆಚ್ಚು ಸಂಖ್ಯೆ ಹಸುಗಳಿದಾವೆ. ಅದ್ರಲ್ಲಿ ಕಸಾಯಿಖಾನೆ ಹೋಗಿರೋಂಥ ಹಸುಗಳು 200 ಹಸುಗಳು ಸಾಕಿ ರಿಸ್ಕ್ಯೂ ಮಾಡಿ ಸಾಕಿದೀವಿ. ಯಾರಾದ್ರೂ ಬಂದು ಗೋಶಾಲೆ ವಿಸಿಟ್ ಮಾಡಂಗಿದ್ರೆ ಯಾವಾಗ ಬೇಕಾದ್ರೂ ವಿಸಿಟ್ ಮಾಡ್ಬೋದು. ಬೆಳಿಗ್ಗೆ 5ರಿಂದ ಸಂಜೆ 8:30 ತನಕ ಓಪನ್ ಇರುತ್ತೆ. ಯಾವ ತಳಿ ಮಾಹಿತಿ ಬೇಕಾದ್ರೆ ಯಾವಾಗ ಬೇಕಾದ್ರೂ ಬಂದು ಯಾರೇ ರೈತರು ಇರ್ಲಿ ಯಾರೇ ಇರ್ಲಿ ಸಂಪರ್ಕ ಮಾಡ್ಬೋದು. ನಮ್ಮ ಸಂಪರ್ಕ ಸಂಖ್ಯೆ 9972508500. ಅದು 500 ಹಸುನು ಇಲ್ಲ. ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡ್ಬೋದು. ಬಾಲ ಯಾವ ರೀತಿ ನೆಲ್ಲ ಟಚ್ ಆಗ್ತಾ ಇದೆ ಅಂತ. ಲೆಂತ್ 7 ಅಡಿ ಇದೆ, ಹೈಟ್ 3 ಅಡಿ ಇದೆ. ಆ ತರ ಕತ್ತಿನ ಗಂಗತೋಲ್ ನೋಡಿ 6 ಇಂಚ್ ಇರ್ಬೇಕು. ಅದಿದ್ರೆ ಮಾತ್ರ ಪ್ಯೂರ್ ಕುಂಗ್ಳೂರು ಯಾವ ತರ ಇರುತ್ತೆ ನೀವು ನೋಡ್ಬೋದು. ನೋಡಿ ಯಾವ ತರ ಇದೆ ಗಂಗತೋಲು. ಬಾಲ ನೋಡಿ ಎಲ್ಲಿ ಟಚ್ ಆಗ್ತಾ ಇದೆ, ಪಂಪ್ ನೋಡಿ ಆ ತರ ಲೆಂತ್ ಇರ್ಬೇಕು. ಬರ್ತಾ ಬರ್ತಾ ಕೆಳಗಡೆ ಸ್ಲೋಪ್ ಬರ್ಬೇಕು. ಅದು ಒರಿಜಿನಲ್ ಪುಂಗ್ಳೂರು. ಇದು 8 ವರ್ಷ ಏಜ್ ಆಗಿದೆ. ದಿನಕ್ಕೆ 5 ಲೀಟರ್ ಹಾಲು ಕೊಡ್ತಾ ಇದೆ. ಇದು ನಮ್ಮ ಕಾಂಗಾಯಮ್ಮ ಕರು ಅಲ್ಲಿ ಕಡೆ ತಾಯಿಯಲ್ಲಿ ನೋಡ್ಕೊಂಡಿದ್ರೆ ಕಾಂಗಾಯಮ್ಮ. ಇದು ನಮ್ಮ ಉತ್ತರ ಪ್ರದೇಶದ ವಾರಣಾಸಿ ಹತ್ರ ಸಿಗತ್ತೆ, ಕಾಶಿ ಹತ್ರ. ಈ ತಳಿ ಬಂದು ಗಂಗಾ ತೀರ ಅಂತ. ಗಂಗಾ ರಿವರ್ ಕಡೆ ಇರೋ ಓಡಾಡೋ ಹಸುಗಳ ಜಾತಿಗಳಿಗೆ ಗಂಗಾ ತಳಿ, ನಮ್ಮ ಗಂಗಾ ತೀರ ತಳಿ ಅಂತಾರೆ. ಹಾಲು ಬಂದು ದಿನಕ್ಕೆ ಇದು ಒಂದು 15ರಿಂದ 16 ಲೀಟರ್ ಹಾಲು ಕೊಡುತ್ತೆ. ಫ್ಯಾಟ್ 4ರಿಂದ 5 ಫ್ಯಾಟ್ ಬರುತ್ತೆ. ಮತ್ತೆ ರೋಗ ನಿರೋಧಕ ಶಕ್ತಿ ಜಾಸ್ತಿ. ಇದಕ್ಕೆ ಯಾವುದೇ ರೀತಿ ಕಾಯಿಲೆ ರೋಗ ರುಜಿನಗಳು ಬರಲ್ಲ. ರೈತರಿಗೆ ಇದು ಒಳ್ಳೆ ಹಸುಗಳಿದು. ದೇಸಿ ತಳಿ HF ಜರ್ಸಿ ಸಾಕೋಬಲ್ ಈ ತರ ನಮ್ಮ ದೇಸಿ ತಳಿಗಳು ಹಾಲು ಬರೋ ತಳಿಗಳು ಸಾಕಿದ್ರೆ ಒಳ್ಳೇದು ಸರ್. ಅದು ನಮ್ಮ ಕಾಂಕ್ರೇಜು ನಮ್ಮ ರೀಸೆಂಟ್ ಆಗಿ ತಂದಿದ್ದು ಗುಜರಾತ್ ಇಂದ. ಅದು 50ನೇ ತಲೆಮಾರು. ಒಂದು ಹಸುನೇ 10 ಲಕ್ಷ ರೂಪಾಯಿ. ಅದು ಬಹಳ ಓಲ್ಡ್ ಬ್ಲಡ್ ಲೈನು. ಅದು 5000 ವರ್ಷದಿಂದ ಸಿಂಧು ನಾಗರಿಕತೆ ಇದೆಯಲ್ಲ, ಆ ಟೈಮಲ್ಲಿ ಅದು ಇದೆ ಅಂತ ಪ್ರೂವ್ ಮಾಡಿದ್ದಾರೆ. ಅಷ್ಟೊಂದು ಅತ್ಯಂತ ಪುರಾತನ ತಳಿ. ಅದು ಬಹಳ ಫೇಮಸ್. ಹಾಲು ಒಂದು 15 ಲೀಟರ್ ಹಾಲು ಕೊಡುತ್ತೆ. ಎಂತ ಹವಾಮಾನಕ್ಕೂ ಹೊಂದ್ಕೊಳಂತ ವಿಶೇಷ ತಳಿ ಇದು ಕಾಂಕ್ರೇಜ್ ತಳಿ. ನೋಡ್ಬೋದು ನೀವು ಯಾವ ರೀತಿ ಇದೆ ಅಂತ. ಕೊಂಬು ಸುತ್ತಳತೆ 1.5 ಅಡಿ ಇದೆ. ಹೈಟ್ 1.5 ಅಡಿ ಉದ್ದ ಇದೆ. ಬಹಳ ವಿಶೇಷ ಅಪರೂಪ ಆಂಟಿಕ್ ಪೀಸ್ ಇದು. ಈ ತರ ನೀವು ಎಲ್ಲಿ ಹೋಗಿ ನೋಡಿದ್ರು ಈ ತರ ಒರಿಜಿನಲ್ ಇಷ್ಟು ಪ್ಯೂರಿಟಿ ಇರೋ ಬ್ರೀಡ್ ಸಿಕ್ಕಲ್ಲ. ಅದರಿಂದ ನಾವು ಅಷ್ಟು ಬೆಲೆ ಕೊಟ್ಟು ತಗೊಂಡ್ಬಂದಿದೀವಿ ಜನಗಳು ಇದನ್ನ ನೋಡ್ಲಿ ಅಂತ. ನೆಕ್ಸ್ಟ್ ಇದನ್ನ ಬ್ರೀಡ್ ನಾವು ಡೆವಲಪ್ಮೆಂಟ್ ಮಾಡೋಣ ಅಂತ ಮಾಡ್ತಾ ಇದೀವಿ. ಲಕ್ಷ್ಮಿ ಬಾ 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 ಬಾ. ಇದು ಪಂಚಕಲ್ಯಾಣಿ. ಪಂಚ ಅಂದ್ರೆ ಕನ್ನಡದಲ್ಲಿ 5 ನೋಡಿ. 4 ಕಾಲು ಬಿಳಿ, ತಲೆ ಮೇಲೆ ವೈಟ್ ಇರೋದ್ರಿಂದ ಪಂಚಕಲ್ಯಾಣಿ ಅಂತಾರೆ. ಇದ್ರ ಬೆಲೆ ಬಂದು 6 ಲಕ್ಷ. ದಿನಕ್ಕೆ 25 ಲೀಟರ್ ಹಾಲು ಕರಿಯುತ್ತೆ. ಎಮ್ಮೆ ವೆಯ್ಟ್ ಬಂದು 950 kg ಇದೆ. ಇದು ಬಹಳ ವಿಶೇಷ. ಗುಜರಾತ್ ಗಿರ್ ಫಾರೆಸ್ಟ್ ಅಲ್ಲಿ ಸಿಂಹಗಳ ವಿರುದ್ಧ ಓಡಾಡಿರುವಂತ ಜಾಫ್ರಾಬಾದಿ ಎಮ್ಮೆ ಇದು. ಸಿಂಹಗಳ ಕೈಲಿ ಅಟ್ಯಾಕ್ ಮಾಡಿರೋದು ಕೊಂಬುಗಳು ನೋಡಿ ಇಷ್ಟ ಬರುತ್ತೆ. ಹಿಂಗೆ ತಿರ್ಸಿ ಸಿಂಹ ಎಲ್ಲ ಬಿದ್ದೋಗುತ್ತೆ. ಜಾಫ್ರಾಬಾದಿ ತಳಿ ಅಂತ. ಪಂಚಕಲ್ಯಾಣಿ. ಅದರಲ್ಲಿ ಹಾಲು ಮಿಲ್ಕ್ ಇಲ್ದ ಹೈಯೆಸ್ಟ್ 25 ಲೀಟರ್ 30 ಲೀಟರ್ ಗಂಟ ಈ ತಳಿ ಹಾಲು ಕರಿಯುತ್ತೆ. ಫ್ಯಾಟ್ ಬಂದು 7ರಿಂದ 8 ಫ್ಯಾಟ್ ಬರುತ್ತೆ. ಎಮ್ಮೆನಲ್ಲಿ ಯಾವ್ದಾದ್ರು ಲಾಂಗ್ ಟರ್ಮ್ ಹಾಲು ಕರಿಯೋ ಯಾವ್ದಾದ್ರು ತಳಿ ಇದ್ರೆ ಜಾಫ್ರಾಬಾದಿ ತಳಿ ಒಂದೇ ಅಷ್ಟು ನಿಮ್ಗೆ ಲಾಂಗ್ ಮಿಲ್ಕ್ ಇಲ್ಡ್ ಕೊಡುತ್ತೆ. 1ರಿಂದ 1.5 ವರ್ಷ ಹಾಲು ಕಂಟಿನ್ಯೂಸ್ ಆಗಿ ಕೊಡುತ್ತೆ ಇದು. ಅದರಿಂದ ರೈತರಿಗೆ ಉತ್ತಮ ವರದಾನ. ಈ ತರ ಅದೃಷ್ಟ ರೈತರುಗಳು ಸಾಕಾಗಿ HF ಸಾಕೋ ಬದಲು ಈ ಎಮ್ಮೆಗಳು ಸಾಕ್ಬೇಕು. ಕಾಯಿಲೆ ಅನ್ನೋದೇ ಬರಲ್ಲ ಇದಕ್ಕೆ. ಜರ್ಸ್ಲು ಬರಲ್ಲ, ಬಬ್ಬೆ ರೋಗ ಬರಲ್ಲ. ಎಮ್ಮೆನಲ್ಲಿ ಮೊದಲು ರೋಗ ನಿರೋಧಕ ಶಕ್ತಿ ಜಾಸ್ತಿ. ಫೀಲ್ಡ್ ಅಲ್ಲಿ ಗ್ರೇಜಿಂಗ್ ಬಿಟ್ರು ಮೈಕೊಂಡ್ ಬರುತ್ತೆ. ಮನೇಲಿ ಬೇಕಾದ್ರೆ ಕಟ್ಟಾಗಿ ಸಾಕ್ಬೋದು ಅಂತ ಯೋಗ್ಯವಾದ ತಳಿ ಇದು. ಯಾರಿಗಾರು ಬೇಕಾದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ನಾವು ತರಿಸ್ಕೊಡ್ತೀವಿ ಸರ್. ಇದು ನಮ್ಮ ಗುಜರಾತ್ ನ ಭಾವನಗರಲ್ಲಿ ಸಿಗುತ್ತೆ. ಗಿರ್ ತಳಿ. ಬಾಡ್ವಾ ನಮ್ಮ ಇವರು ಪ್ರದೀಪ್ ಸಿಂಗ್ ಬಾಪು ಅವರ ಬ್ಲಡ್ ಲೈನ್ ಇದು. ಬಹಳ ಅಪರೂಪ ತಳಿ. ಗಿರ್ ತಳಿ ಎಲ್ಲ ಗಿರ್ ಅಂತಾರೆ ನೋಡಿ. 2 ಕಿವಿ ಕೆಳಗಡೆ ಟಚ್ ಆದ್ರೆ ಮಾತ್ರ ಗಿರು. ಮತ್ತೆ ಮಾವಿನ ಎಲೆ ತರ ಹಿಂಗ್ ರೊಟೇಟ್ ಆಗಿರ್ಬೇಕು ಕಿವಿ. ಕೊಂಬು ನೋಡಿ ಈ ತರ ಕೆಳಗಡೆ ಬಂದು ಮೇಲೆ ಹೋದ್ರೆ ಒರಿಜಿನಲ್ ಶುದ್ಧ ಗಿರು ಅಂತ. ಗಿರಲ್ಲಿ ಒಂದು 7 ತರ ಜಾತಿ ಇರುತ್ತೆ. ಇದ್ರಲ್ಲಿ ವೈಟ್ ಕಾಬ್ರಿ ಇದು. ಶುದ್ಧತೆ ನೋಡಿ ತಗೊಬೇಕು. ಸುಮ್ನೆ ಇವ್ರನ್ನ ನೋಡಿ ಫೇಸ್ಬುಕ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ನೋಡಿ ಮೋಸ ಹೋಗ್ಬೇಡಿ. ಗೊತ್ತಿರೋ ನುರಿತ ವೈದ್ಯರ ಹತ್ರನೋ ಅಥವಾ ಯಾರು ಪರಿಚಯ ಚೆನ್ನಾಗ್ ಅದ್ರ ಬಗ್ಗೆ ಬ್ರೀಡರ್ ಹತ್ರ ಇರೋರ ಹತ್ರ ಕೇಳಿ ತಗೊಳ್ಳಿ. ಇದು ದಿನಕ್ಕೆ 18 ಲೀಟರ್ ಹಾಲು ಕೊಡುತ್ತೆ ನೋಡಿ. ತುಂಬಾ ಸೌಮ್ಯ ಗುಣ. ಆಮೇಲೆ ತಗೊಬೇಕಾದ್ರೆ ಹಸುಗಳು ಆರ್ಡರ್ ನೋಡಿ 4 ಲೆವೆಲ್ ಒಂದೇ ಲೆವೆಲ್ ಇದೆಯಾ,
ಗ್ಯಾಪ್ ಚೆನ್ನಾಗಿದ್ಯಾ ಎಲ್ಲ ಕರ್ದ್ ನೋಡಿ ಚೆಕ್ ಮಾಡಿ ತಗೊಂಡ್ಬರ್ಬೇಕು. ರೈತರು ಯಾರು ಮೋಸ ಹೋಗ್ಬಾರ್ದು. ಒಂದೊಂದು ಮಳೆನೇ ಇರಲ್ಲ ನಿಮ್ಮ ಹಸುನಲ್ಲಿ, ಆತರ ಪಾಪ ರೈತರಿಗೆ ಲಾಸ್ ಮಾಡಕ್ ಹೋಗ್ಬಾರ್ದು. ನೋಡಿ ನೀವೇ ಖುದ್ದಾಗಿ ಹೋಗಿ ವಿಸಿಟ್ ಮಾಡಿ ತಗೊಳ್ಳಿ. ಇದು ಗೀರ್ ತಳಿ, ಶುದ್ಧ ಗೀರ್ ತಳಿ ಯಾವ ರೀತಿ ಇರುತ್ತೆ ಅಂದ್ರೆ ಈ ರೀತಿ ಇರುತ್ತೆ. ಇದ್ರಲ್ಲಿ ಹಾಲಲ್ಲಿ ಬಂದು ಚಿನ್ನದ ಅಂಶ ಇದೆ. ಗುಜರಾತ್ ಯೂನಿವರ್ಸಿಟಿ ಅವರು ಇದರಲ್ಲಿ ಪ್ರೂವ್ ಮಾಡಿದ್ದಾರೆ. ಗೋಲ್ಡ್ ಕಂಟೆಂಟ್ ಇದೆ ಇದ್ರಲ್ಲಿ ಮಿಲ್ಕ್ ಅಲ್ಲಿ. ಮತ್ತೆ ಹೈಯೆಸ್ಟ್ A2 ಮಿಲ್ಕ್, ಪ್ರೋಟೀನ್ ಚೆನ್ನಾಗಿದೆ. ಮಕ್ಕಳಿಗೆಲ್ಲ ಹಾಲು ತುಪ್ಪ ಕೊಟ್ಟರೆ ಒಳ್ಳೇದು. ನಾವು ತುಪ್ಪ 3,000 ರೂಪಾಯಿ ಸೇಲ್ ಮಾಡ್ತೀವಿ ಲೀಟರ್ ಸರ್. ಇವನು ನಮ್ಮ ಗೋಶಾಲೆಯ ಬಲರಾಮ ಬಂದು 25 ಲಕ್ಷ ರೂಪಾಯಿ ಇದು. ಇದ್ರ ಮಿಲ್ಕಿಂಗ್ ಕೆಪಾಸಿಟಿ ಇದ್ರ ತಾಯಿದು 32 ಲೀಟರ್ ಇದೆ. ಇದ್ರ ತಂದೆದು 30 ಲೀಟರ್ ಇದೆ. ಬ್ರೀಡಿಂಗ್ ಆಗಿ ತಂದಿದ್ದೀವಿ ನಮ್ಮ ಹತ್ರ 4 ಕಲ್ ಡಿಸ್ಟಿನ ಇದು. ನೋಡಿ ಯಾವ ರೀತಿ ಇದೆ ಅಂದ್ರೆ ನೋಡಿ, ಇದು ಸಿಂಹಗಳ ವಿರುದ್ಧ ಫೈಟ್ ಮಾಡಕ್ ನೋಡಿ ಈ ತರ ಶಕ್ತಿಯುತ ಇರ್ಬೇಕು. ಸಿಂಹ ವಿರುದ್ಧ ಫೈಟ್ ಮಾಡ್ಬೇಕು ಅಂದ್ರೆ ಈ ತರ ಕೊಂಬು ಶಕ್ತಿಯುತವಾಗಿದ್ರೇನೆ ಸಿಂಹಗಳಲ್ಲಿ ಕಾಡುಗಳಲ್ಲಿ ಫೈಟ್ ಮಾಡೋ ಜಾಫ್ರಾಬಾದಿ ತಳಿ. ನೋಡಿ ಆ ತರ ಕೊಂಬಿರ್ಬೇಕಾದ್ರೆ ಜಸ್ಟ್ ಹಿಂಗ್ ಅಂದ್ರೆ ಏನಾಗ್ಬೋದು ನೀವು ಯೋಚನೆ ಮಾಡಿ. ನ್ಯಾಷನಲ್ ಜಿಯೋಗ್ರಫಿನಲ್ಲಿ ಎಲ್ಲ ನೀವು ನೋಡ್ತಾ ಇರ್ತೀರ, ಕಾಡಲ್ಲಿ ಕಾಡೆಮ್ಮೆ ಫೈಟ್ ಮಾಡತ್ತೆ ಸಿಂಹದ ಜೊತೆ, ಒಂದೊಂದ್ಸತಿ ಅದು ರಚಿಗೆ ಆ ತರ ಉದಾಹರಣೆ ಇದೆ. ಅಂತ ಜಾಫ್ರಾಬಾದಿ ತಳಿ ಎಷ್ಟೇ ಬಿಸಿಲು ಚಳಿ ಮಳೆಗಳಿಗೆ ಹೊಂದ್ಕೊಳುತ್ತೆ, ಎಂತ ವಾತಾವರಣಕ್ಕೆ ಬೇಕಾದ್ರೂ ಹೊಂದ್ಕೊಳುತ್ತೆ. ರೈತರು ಯಾರಾದ್ರು ಕ್ರಾಸಿಂಗ್ ಬೇಕಾದ್ರೆ ಬಂದು ನಮ್ಮ ಫಾರ್ಮ್ ಅಲ್ಲಿ ವಿಸಿಟ್ ಮಾಡಿ ಕ್ರಾಸ್ ಮಾಡಿಸ್ಕೊಬಹುದು. ತಳಿ ಅಭಿವೃದ್ಧಿ ಮಾಡೋಣ. ಒಳ್ಳೆ ಹಾಲ್ ಮಿಲ್ಕ್ ಇಲ್ಡ್ ಇದೆ, ಎಲ್ಲರಿಗೂ ಅನುಕೂಲ ಆಗ್ಲಿ ಅಂತ ತಂದಿದೀವಿ ಸರ್. ಈಗ ನಮ್ಮ ಗೋಶಾಲಾ ಬುಲ್ಲು ಈಗಿನ 4 ಕಲ್ಲು ನೋಡಿ ಯಾವ ರೀತಿ ಇದೆ. ಶುದ್ಧ ಗಿರೋನು ನೀವು ನೋಡ್ಬೋದು. ಇದು ಲಾಲ್ ಕಾಬ್ರಿ ಗಿರ್. ಇದು ಯಾರು ಒಂದು ಕ್ರಾಸಿಂಗ್ ಬೇಕು ಗೋಶಾಲೆಗೆ ಅಂದ್ರೆ ನಮ್ಮ ಹತ್ರ ಬಂದು ಮಾಡಿಸ್ಕೊಂಡು ಹೋಗ್ಬೋದು, ಅಥವಾ ಬುಲ್ ಬೇಕಾದ್ರೂ ಕೊಡಿಸ್ತೀವಿ ಸರ್. ಯಾಕಂದ್ರೆ ಕೆಲವರೆಲ್ಲ ಇಂಜೆಕ್ಷನ್ ಹಾಕ್ಸಿ ಪಾಪ ಫಲ ಪ್ರೆಗ್ನೆಂಟ್ ಆಗಿರಲ್ಲ, ಅಂತವ್ರಿಗೆ ಇದು ಅನುಕೂಲ ಆಗುತ್ತೆ ಸರ್. ಇದು ಗೀರು ಶುದ್ಧ ಪ್ಯೂರ್ ಬ್ರೀಡು. ಇದ್ರ ತಾಯಿ 22 ಲೀಟರ್ ಮಿಲ್ಕ್ ರೆಕಾರ್ಡ್ ಇದೆ. ಇದು ಬಂದು ಸಾಯಿವಾಲ್ ಅಂತ. ಸಾಯಿವಾಲ್ ತಳಿ ಪಂಜಾಬ್ ಪಾಕಿಸ್ತಾನದಲ್ಲಿ ಬರುತ್ತೆ. ಹಾಲು ಬಂದು ನಮ್ಮ ಹತ್ರ 18 ಲೀಟರ್ ಹಾಲು ಕೊಡ್ತಾ ಇದೆ. ತುಂಬಾ ಒಳ್ಳೆ ಡೈರಿ ಸೆಕ್ಷನ್ ಹಾಲು. ಇದು ಫ್ಯಾಟ್ ಬಂದು 4 ರಿಂದ 5% ಫ್ಯಾಟ್ ಬರುತ್ತೆ. ನಾವು ಹೆಚ್ಚಪ್ಪು ಜರ್ಸಿ ಸಾಕೋಬರ್ಲಿ, ಈ ತರ ದೇಶೀಯ ಹಸುಗಳು ಸಾಕಿದ್ರೆ ಇದ್ರಲ್ಲಿ ಗೊಬ್ಬರ ಮಾಡ್ಕೊಬೋದು, ಜೀವಾಮೃತ ಆಗುತ್ತೆ, ಪ್ರತಿಯೊಂದಕ್ಕೂ ಅನುಕೂಲ. ರೋಗ ನಿರೋಧಕ ಶಕ್ತಿ ಜಾಸ್ತಿ ಸಾಯಿವಾಲಲ್ಲಿ. ಕರ್ವಾಕೆ ಸರ್ ಎದ್ದೊಳ್ತು ಪ್ಯೂರ್ ಸಾಯಿವಾಲ್ ಇದು. ಆರ್ಡರ್ ಕ್ವಾಲಿಟಿ ನೋಡ್ಬೋದು. ಒಂದ್ ದಿನಕ್ಕೆ 18 ಲೀಟರ್ ಹಾಲು ಕೊಡುತ್ತೆ. ಬೆಳಗ್ಗೆ 9 ಲೀಟರ್, ಸಂಜೆ 9 ಲೀಟರ್ ಹಾಲು ಕೊಡುತ್ತೆ. ಆ ತರ 4 ಮಲೆ ಒಂದೇ ಲೆವೆಲ್ ಇರೋದು ನೋಡಿ ತಗೊಬೇಕು. ಹಾಲು ಹಸುಗಳು ತಗೊಬೇಕಾದ್ರೆ. ಇದು ಮೇವಾಟಿ ತಳಿ ಅಂತ ಹರಿಯಾಣ ಕಡೆ ಬರುತ್ತೆ. ತುಂಬಾ ವಿಶೇಷ ಇದು. ಎಲ್ಲರೂ ನೋಡ್ರೆ ಎತ್ತು ಅಂತಾರೆ. ಹಾಲು ಇದು ಒಂದು 10 ರಿಂದ 15 ಲೀಟರ್ ಹಾಲು ಕೊಡುತ್ತೆ ಸರ್. ಇದು ಬಹಳ ವಿಶೇಷ ತಳಿ. ಒಂದು 5,000 ಹಸುಗಳ ಕೆಳಗಡೆ ಇದೆ. ಇದು ಅಳಿವಿನ ಮೇವಾಟಿ. 10 ರಿಂದ 15 ಲೀಟರ್ ಬರುತ್ತೆ ಒಂದ್ ದಿನಕ್ಕೆ. ಹೌದು, ಇದು 1.5 ಲಕ್ಷ ಆಗುತ್ತೆ. ಅದೊಂದು 5,000 ಹಸು ಇದೆ ಅಷ್ಟೇ ಇಡೀ ಇಂಡಿಯಾದಲ್ಲಿ. ನಮ್ಮ ಹತ್ರ ಒಂದೇ. ಇದು ನಮ್ಮ ಶುದ್ಧ ಪುಂಗನೂರು ತಳಿ. ಇದು ಜೊತೆ 5 ಲಕ್ಷ ಆಗತ್ತಣ್ಣ. ಜೊತೆ 5 ಲಕ್ಷ. ನಮ್ಮಂಬ ಪುಂಗನೂರು ತಳಿ. ತಿರುಪತಿ ವೆಂಕಟರಮಣ ಸ್ವಾಮಿಗೆ ಇದ್ರದ್ದು ಹಾಲು ಮತ್ತೆ ತುಪ್ಪ ಅಭಿಷೇಕ ಮಾಡೋದು. ವಿಷ್ಣು ತಪಾಸ್ ಕೂತಾಗ ಹಾಲು ಕೊಟ್ಟಿರುವಂತ ತಳಿದಾಗಿರೋದ್ರಿಂದ ಬಹಳ ವಿಶೇಷ ಇದು. ಸನ್ಮಾನ್ಯ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವ್ರ ಮನೆಗೆ ಸಹ ಹಸುಗಳಿದೆ. ಸರ್ ಇದು 15 ದಿನ ಸರ್. ಇದು ತಿಂಗಳ ಮೇಲೆ ನಾವು ಆನೆ ಕರೆ ಎಲ್ಲ ಬ್ರೀಡ್ ಆಗ್ಲಿ ಅಂತ ಬಿಟ್ಬಿಟ್ಟಿದೀವಿ. ವ್ಯವಸಾಯಕ್ಕೆ ಬಹಳ ಶ್ರೇಷ್ಠ ತಳಿ ಇದು. ಮೊನ್ನೆ ಜಾತ್ರೆನಲ್ಲಿ 22 ಲಕ್ಷ ಸೇಲ್ ಆಗಿದೆ ಒಂದು ಪೇರ್. ಇದು ಬಹಳ ವಿಶೇಷ. ಇದು ಕಿಲಾರಿ ತಳಿ. ವ್ಯವಸಾಯಕ್ಕೆ ಎಂತ ಬಿಸಿಲು ಎಂತ ಇದ್ರು ವ್ಯವಸಾಯ ಮಾಡೋ ತಳಿ. ಜಟ್ಕಾ ಗಾಡಿ ಎಲ್ಲ ಹೊಡಿತಾರೆ. ಉತ್ತರ ಕರ್ನಾಟಕ ರೇಸ್ ಹೊಡಿತಾರೆ, ಅದಕ್ಕೆಲ್ಲ ಯೂಸ್ ಮಾಡ್ತಾರೆ ಸರ್. ಇದು ನಮ್ಮ ಕರ್ನಾಟಕದ ಬೀದರ್ನ
ದಿಯೋಡಿ ತಳಿ ಅಂತ ಬೀದರ್ ಮತ್ತೆ ಹೈದರಾಬಾದ್ ಗಡಿ ಪ್ರದೇಶ, ಮಹಾರಾಷ್ಟ್ರ ಆ ಕಡೆ ಎಲ್ಲ ಸಿಗತ್ತೆ ಬಾರ್ಡ್ರಲ್ಲಿ. ವ್ಯವಸಾಯ ಮತ್ತೆ ಹಾಲಿಗೆ ಶ್ರೇಷ್ಠ ಇದು. ಹಾಲು ಬಂದು ದಿನಕ್ಕೊಂದು 7 ರಿಂದ 8 ಲೀಟರ್ ಹಾಲು ಕೊಡುತ್ತೆ. ವ್ಯವಸಾಯನೂ ಮಾಡುತ್ತೆ ಈ ತಳಿ.